ಸಿರಿ ಸಂಕ್ರಾಂತಿಗೆ ಈ ರೀತಿ ಖಾರ ಪೊಂಗಲ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ ಕರೆಕ್ಟಾಗಿ ಬರುತ್ತೆ. ಏನು ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಹದವಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಮೆಜರ್ಮೆಂಟ್ನ ಡಬಲ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 3/4 ಲೋಟದಷ್ಟು ಹೆಸರುಬೇಳೆ ತೊಗೊತಿದ್ದೀನಿ. ಇದನ್ನು ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಬೇಕು. ನೀರು ಕಲರ್ ಚೇಂಜ್ ಆಗಬಾರ್ದು, ಆ ರೀತಿಯಾಗಿ ಬರೋವರೆಗೂ ಒಂದು 2-3 ಸರಿ ಚೆನ್ನಾಗಿ ಬೇಳೆನ ತೊಳೆದು ಎತ್ತಿಟ್ಕೊಳ್ಳಿ. ಈಗ ಏನು 3/4 ಲೋಟ ಬೇಳೆ ತೊಗೊಂಡಿದ್ವಲ್ಲ ಅದರಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಅಕ್ಕಿನ ಒಂದು 2-3 ಸರಿ ಚೆನ್ನಾಗಿ ತೊಳೆದು ಒಂದು 1/4 ಲೋಟದಷ್ಟು ನೀರು ಹಾಕಿ ಅದನ್ನ ನೆನೆಯಕ್ಕೆ ಇಟ್ಕೋಬೇಕು. ಅಕ್ಕಿನೂ ಅಷ್ಟೇ ಇಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನೋಡಿ, ಇಲ್ಲಿ ಇಷ್ಟು ನೀರು ಹಾಕಿ ಅಕ್ಕಿನ ನೆನೆಯಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. 1ರಿಂದ 2 ಸ್ಪೂನ್ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹೆಸರು ಬೇಳೆನ ಹುರ್ಕೋಬೇಕು. ಏನು ತೊಳೆದಿಟ್ಕೊಂಡಿದ್ನಲ್ಲ ಆ ಹೆಸರು ಬೇಳೆ ಹಾಕಿ ಒಂದು 2 ನಿಮಿಷ ಅಥವಾ ಒಂದು ಅರ್ಧದಿಂದ 2 ನಿಮಿಷ, ಅಂದರೆ ಅದಕ್ಕೆ ಕಲರ್ ಚೇಂಜ್ ಆಗಬಾರ್ದು ಅಷ್ಟೊತ್ತದನ್ನ ಹುರ್ಕೊಂಡು ಅದು ಉರಿತಿರೋ ಹಾಗೆ ಏನು ನೆನೆಯಕ್ಕೆ ಇಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ 1/4 ಲೋಟಕ್ಕೆ 6 ಲೋಟದಷ್ಟು ಅದೇ ಲೋಟದಲ್ಲಿ ನಾನು ನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಒಂದು 2ರಿಂದ 3 ವಿಷಲ್ ಬರೆಸ್ಕೋಬೇಕು. ಈಗ ಒಗ್ಗರಣೆಗೆ ನಾವಿಲ್ಲಿ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 4 ಹಸಿಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಇದು ಚೆನ್ನಾಗಿ ಬೆಳ್ಳಗಾಗಬೇಕು. ಮೇಲೆ ಗ್ರೀನ್ ಇರುತ್ತಲ್ಲ ಅದು ಬೆಳ್ಳಗಾಗಷ್ಟು ಹುರ್ಕೊಂಡು ಈಗ ಅದಕ್ಕೆ 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ನೀವು ಕಾಳು ಮೆಣಸನ್ನ ಜಜ್ಜಾದರೂ ಹಾಕ್ಕೋಬೋದು ಅಥವಾ ಈ ರೀತಿಯಾದ್ರೂ ಹಾಕ್ಕೋಬೋದು. ಒಂದು 8ರಿಂದ 10 ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಇಲ್ಲಾಂದರೆ ಕಡಲೆ ಬೀಜನೂ ಹಾಕ್ಕೋಬೋದು. ಈ ರೀತಿ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಿಂಗೆ ಹಾಕ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಹುರಿದು ಅದಕ್ಕೆ ಕರಿಬೇವು ಸೇರಿಸಿ ಒಲೆನ ಆರಿಸ್ಕೋಬೇಕು. ಒಲೆ ಆರಿಸಿ ಅದಕ್ಕೆ 1 ಸ್ಪೂನಷ್ಟು ಇಲ್ಲಿ ತುರಿದಿರುವಂಥ ಒಣ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಒಲೆ ಆರಿಸಿದ ಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊಬ್ಬರಿ ಒತ್ತೋಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ. ತುಂಬ ಏನೋ ಗಟ್ಟಿಯಾಗಿ ಬಂದಿಲ್ಲ, ತುಂಬ ನೀರಾಗೂ ಆಗಿಲ್ಲ. ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಆ ಒಗ್ಗರಣೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ನೀರಾಗಿ ಬೇಕು ಅಂತ ಅನಿಸಿದ್ರೆ ನೀರನ್ನ ಚೆನ್ನಾಗಿ ಮರಳಿಸಿ ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿರಿ. ನಾನಿಲ್ಲಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಬಿಸಿನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ತಣ್ಣೀರನ್ನ ಆ್ಯಡ್ ಮಾಡ್ಕೋಬೇಡಿ. ಚೆನ್ನಾಗಿ ಮರಳ್ತಾ ಇರೋ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿದ್ರೆ ಖಾರ ಪೊಂಗಲ್ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.